ನಾನು ನಿಮಗೆ ತೋರಿಸ್ತಕ್ಕಂಥದ್ದು ಪಾಸ್ತಾ ಮಾಡೋ ವಿಧಾನ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಪಾಸ್ತಾ, ಹಾಗೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಮೆಣಸಿನಕಾಯಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಇಷ್ಟು. ಅದಲ್ಲದಂತೆ ಅರಿಶಿಣದ ಪುಡಿ, ಗರಂ ಮಸಾಲೆ, ಚಿಲ್ಲಿ ಪೌಡರ್ ಹಾಗೂ ಎಣ್ಣೆ, ಸೋಯಾ ಸಾಸ್, ಹಾಗೆ ಸಾಲ್ಟ್ ಅಂದರೆ ರುಚಿ, ಇಷ್ಟನ್ನು ಇಟ್ಕೋಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಒಂದು ಪಾತ್ರೆಯಲ್ಲಿ ಕುಕ್ಕರ್, ಅಂದರೆ ಪಾತ್ರೆನಾದರೂ ಸರಿ, ಕುಕ್ಕರ್ ಆದರೂ ಸರಿ, ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಅದು ಸ್ವಲ್ಪ ಕಾಯಬೇಕು. ಕಾಯೋ ತನಕ ಇದಕ್ಕಾದಾದ ನಂತರ ಕರಿಬೇವು ಹಾಕಿ ಅದು ಸ್ವಲ್ಪ ಸಿಡಿಯುತ್ತೆ. ಆ ರೀತಿ ನೋಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪು ಬಣ್ಣ ಬರಬೇಕು, ಅಂದರೆ ಭಾಳ ಕೆಂಪಲ್ಲ, ಸ್ವಲ್ಪ ಅದು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಇರಲ್ಲ ಅಂತ ರೋಸ್ಟ್ ಮಾಡಬೇಕು, ಇಲ್ಲಾಂದರೆ ಅದ್ರದ್ದೇ ಸ್ಮೆಲ್ ಬರ್ತಾ ಇರುತ್ತೆ ಅಂತ. ಅದೇ ರೀತಿ ತುಂಬ ಕೆಂಪು ಹುರಿತಾಯಿದ್ದೀವಿ. ನೋಡ್ತಾ ಇದ್ದೀರಲ್ವ ಯಾವ ಕನ್ಸಿಸ್ಟೆನ್ಸಿ ಕಾಣ್ತಿದೆ ಅಂತ. ಇದಾದ ನಂತರ ನಾವು ತರಕಾರಿಗಳಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಅದು ಯಾವುದಂದರೆ ಬೀನ್ಸು, ಕ್ಯಾರೆಟ್, ಅದನ್ನು ಹಾಕಿ ತುಂಬ ಹುರಿತಾ ಇರಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ. ಯಾಕೆ ಅಂತ ಅಂದರೆ ಅದರಲ್ಲಿ ತರಕಾರಿಗಳು ರುಚಿ ಹಿಡಿಬೇಕು, ಆಗಲೇ ಅದಕ್ಕೆ ಹಸಿ ಸ್ಮೆಲ್ ಹೋಗುವಂಥದ್ದು. ರುಚಿ ಹಾಕಿದ್ರೆ ತರಕಾರಿಗೆ ಹಿಡಿಯುತ್ತೆ ಅನ್ನೋದೊಂದು ಕಾನ್ಸೆಪ್ಟು. ಇದಾದಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕಬೇಕು. ನೋಡ್ತಾ ಇದ್ದೀರಲ್ವಾ, ನಾನು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ದಪ್ಪ ಮೆಣಸಿನ್ಕಾಯಿನ ಹಾಕಿ ತುಂಬ ಫ್ರೈ ಮಾಡ್ತಾಯಿದ್ದೀವಿ. ಹಾಗೆ ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಾಣ್ತಿದೆ ಅಂತ, ಕಾಣ್ತಿದೆಯಾ? ಆ ರೀತಿ ಹುರಿಬೇಕು. ಕಾಣ್ತಿದೆಯಲ್ಲ, ಆ ಕನ್ಸಿಸ್ಟೆನ್ಸಿಲಿ ಹುರಿಬೇಕು. ಅದಾದ ನಂತರ ಟೊಮೊಟೊ ಹಾಕಬೇಕು. ಚಿಕ್ಕದಾಗಿ ಹಚ್ಚಿದ್ದೀನಿ ನೋಡಿ, ಆ ರೀತಿ ಹಚ್ಚಿರಬೇಕು. ಆ ರೀತಿ ಹಚ್ಚಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೂಡ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಮೆದುಗಾಗಬೇಕು, ಸ್ಮೂತಾಗಿ. ಆ ರೀತಿ ಆದಮೇಲೆ ನಾವು ಇಟ್ಟಿರ್ತಕ್ಕಂಥದ್ದನ್ನ ಹಾಕಬೇಕು. ಅಂದರೆ ನಾವು ಅಲ್ಲಿ ಚಿಲ್ಲಿ ಪೌಡರು, ಗರಂ ಮಸಾಲ, ಅರಿಶಿನ ಪುಡಿ ಇಟ್ಟಿದ್ವಿ ಅಲ್ವಾ, ಅದನ್ನು ಅದಕ್ಕೆ ಹಾಕಿ ರೋಸ್ಟ್ ಮಾಡಬೇಕು, ಸ್ವಲ್ಪ ಹುರಿಬೇಕು. ಅದು ಕೂಡ ಎಣ್ಣೆಯಲ್ಲಿ ಅದ್ರ ಘಮ ಆಗುತ್ತೆ ಅನ್ನೋದಕ್ಕೋಸ್ಕರ, ಘಮ ಬರುತ್ತೆ ಅಂತ. ಅದಾದ ನಂತರ ಸ್ವಲ್ಪ ಸಾಲ್ಟ್ ಹಾಕಬೇಕು. ಅವಾಗ ಸ್ವಲ್ಪ ಹಾಕಿದ್ವಿ ಅಲ್ವಾ, ಈಗ ಸ್ವಲ್ಪ ಹಾಕಬೇಕು. ಒಟ್ಟಲ್ಲಿ ತರಕಾರಿ ಇರಬೇಕಾದ್ರೆ ಹಾಕಿದ್ರೆ ಬೆಟರು. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು. ನೀವು ಯಾವಾಗಲಾದರೂ ಹಾಕ್ಕೊಳ್ಳಿ ಸಾಲ್ಟನ್ನ, ಅದು ನಿಮ್ಮ ಇಷ್ಟ. ಬಟ್ ತರಕಾರಿ ಇರಬೇಕಾದ್ರೆ ಅದು ಹಾಕಿದ್ರೆ ಒಳ್ಳೆಯದು ಅನ್ನೋದೊಂದು ಕಾರಣಕ್ಕೆ ನಾವು ಸಾಲ್ಟನ್ನ ತರಕಾರಿ ಹುರಿಬೇಕಾದ್ರೇ ಹಾಕ್ತೀವಿ. ನೋಡಿದ್ರಲ್ವ, ಈಗ ಸೋಯಾ ಸಾಸ್ ಹಾಕಾಯಿತು. ಈಗ ನೋಡ್ತಿದ್ದೀರಾ, ಪಾಸ್ತಾ ಹಾಕ್ತಾಯಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ ನಾನು. ಅದೇ ನೋಡಿದ್ರಲ್ಲ, ಆ ಕಪ್ಪಷ್ಟೇ ನಾನು ತೊಗೊಂಡಿರೋದು. ಅದರಷ್ಟೇ ನೀರು ಹಾಕಬೇಕಾಗಿರುತ್ತೆ. ನೋಡಿ, ಇದನ್ನು ಫಸ್ಟು ಫ್ರೈ ಮಾಡ್ಕೊಬಿಡ್ತೀನಿ. ನೋಡ್ತಾ ಇದ್ದೀರಲ್ವ, ಫ್ರೈ ಮಾಡ್ಕೊಂಡಾಯಿತು. ಇಷ್ಟೆಲ್ಲ ಆದಮೇಲೆ ಅದಕ್ಕೆ ನಾನು 1 ಕಪ್ಪಷ್ಟು ಪಾಸ್ತಾ ತೊಗೊಂಡಿರೋದ್ರಿಂದ 1 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ ನೀರು ಹಾಕ್ಕೊಂಡಾಯಿತು. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮುಚ್ಚಳನ ಮುಚ್ಚೋಣ. ನೋಡ್ತಿದ್ದೀರಲ್ಲ, ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಾಡಿಕೊಂಡೆ, ಸ್ವಲ್ಪ ಅಂದರೆ ಮಿಕ್ಸ್ ಮಾಡಿದೆ. ಅದಾದ ನಂತರ ಮುಚ್ಚಳನ ಮುಚ್ಚಿದ್ದೀನಿ. ಅದನ್ನು ನೋಡ್ತಾ ಇದ್ದೀರಾ, ಅಲ್ಲೇ ನನ್ನ ಕೈ ಬೆರಳು ತೋರಿಸ್ತಾ ಇದ್ದೀನಿ ಅಲ್ವಾ, ಒಂದು 2 ವಿಷಲಷ್ಟು ಕೂಗ್ಸಿದ್ದೀನಿ. ಅದನ್ನು ಕೂಗ್ಸಿರೋ ಉದ್ದೇಶ ಅಂದರೆ ಅದು ನಾವು ಎಣ್ಣೆಲಿ ಹಾಕ್ಕೊಂಡು ನೀರಲ್ಲಿ ಬೇಯಿಸ್ಬೇಕಾಗಿತ್ತು. ಎಣ್ಣೆ ಅಲ್ಲ, ನೀರಲ್ಲಿ ಬೇಯಿಸ್ಬೇಕಾಗಿತ್ತು. ಈಗ ಆಗಿದೆ, ನಾನು 2 ವಿಷಲ್ ಕೂಗಿಸ್ಕೊಂಡೆ. ಅದಾದ ನಂತರ ನೋಡಿ ಹೇಗೆ ಕಾಣ್ತಿದೆ ಅಂತ ಪಾಸ್ತಾ. ಸೊ ಗುಡ್ ಅಲ್ವಾ, ಟೇಸ್ಟಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ತರಕಾರಿ ಯಾರು ತಿನ್ನಲ್ಲ ಅಂತಿರ್ತಾರೆ ಮಕ್ಕಳು, ಅಂಥವ್ರಿಗೆ ಇದು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ ಹೇಗೆ ಸರ್ವ್ ಮಾಡ್ಕೊಂಡು ತಿಂತಿದ್ವಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು, ಅದಲ್ಲದಂತೆ ಇದ್ರದ್ದು ಪಾಸ್ತಾ ನೀರು ಇರುತ್ತಲ್ಲ, ಅಂದರೆ ಅದು ಸಾಸ್ ಅಂತ ಕರೀತಾರೆ, ಅದನ್ನು ಒಂದು ಲೋಟಕ್ಕೆ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ ತಿನ್ನಿ, ಚೆನ್ನಾಗಿದೆ.